ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೋಹಕ ತಾರೆ ರಮ್ಯಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಮ್ಯಾ ಅವರ ನಿಜವಾದ ಹೆಸರು ಬಂದು ದಿವ್ಯ ಸ್ಪಂದನ ಅಂತ. ಇವರು ಹುಟ್ಟಿದ್ದು 29/11/1982ರಲ್ಲಿ ಬೆಂಗಳೂರಿನಲ್ಲಿ ಹುಡ್ತಾರೆ. ಇವರ ತಂದೆ ಬಂದು ನಾರಾಯಣ್, ತಾಯಿ ಹೆಸರು ರಂಜಿತಾ ಅಂತ. ಇವರು ಎಜುಕೇಷನ್ ಬಂದು BCom BSc ಕಂಪ್ಲೀಟ್ ಮಾಡಿದ್ದಾರೆ. ಇವರು ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿರುತ್ತಾರೆ. ಹಾಗೆ ಊಟಿಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಇವರ ಮೊದಲ ಚಿತ್ರ ಬಂದು ಅಭಿ ಅನ್ನೋದು ಇವರ ಕನ್ನಡದ ಮೊದಲ ಚಿತ್ರ. ರಿಲೀಸ್ ಆಗಿದ್ದು ಬಂದು 2023ರಲ್ಲಿ. ಆನಂತರ ಆಕಾಶ್, ಆಮೇಲೆ ಅಮೃತಧಾರೆ, ಅಂತೂ ಇಂತೂ ಪ್ರೀತಿ ಬಂತು, ಎಕ್ಸ್ಕ್ಯೂಸ್ ಮೀ ಇವೆಲ್ಲ ತುಂಬಾ ಹಿಟ್ ತಂದು ಕೊಡುತ್ತೆ ನಮ್ಮ ರಮ್ಯಾ ಮೇಡಮ್ ಅವ್ರಿಗೆ. ಇವರು 2000 ಏನಿದೆ ಅದರಲ್ಲಿ ತುಂಬ ಒಳ್ಳೆ ನಟಿ ಅಂತಲೇ ಒಂದು ಮೋಹಕ ತಾರೆ ಅನ್ನೋ ಬಿರುದನ್ನೇ ಇವರು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಟಿಂಗ್ ಸ್ಕಿಲ್ಲಲ್ಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು. ಆನಂತರ ಬಂದರೆ ನೋಡೋದಾದರೆ ತಮಿಳು, ತೆಲುಗು, ಮಲಯಾಳಮಲ್ಲಿ ಕೂಡ ಇವರು ಮೂವಿ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ತುಂಬಾ ಚೆನ್ನಾಗಿ ಹಿಟ್ಟಾಗಿದ್ದ ಮೂವಿ ಬಂದು ಅಮೃತಧಾರೆ ಅನ್ನೋ ಮೂವಿ ತುಂಬಾ ಹಿಟ್ಟಾಯಿತು. ಮುಸ್ಸಂಜೆ ಮಾತು, ಆಮೇಲೆ ಕಿಚ್ಚ ಹುಚ್ಚ, ತನನಂ ತನನಂ ಅನ್ನೋ ಮೂವಿ, ತುಂಬ ಮೂವಿಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ ಇವರು. ಆನಂತರ ಕಾಂಗ್ರೆಸ್ಗೆ MP ಆಗಿ ಮಂಡ್ಯದಲ್ಲಿ ಸೆಲೆಕ್ಟ್ ಆಗ್ತಾರೆ 2013ರಲ್ಲಿ. ಇವರ ಉದ್ದ ಬಂದು 5.1 ಆಗಿರುತ್ತೆ. ಇವರು ಯೂಸ್ ಮಾಡೋ ಸೋಷಿಯಲ್ ನೆಟ್ವರ್ಕ್ ಬಂದು ಟ್ವಿಟ್ಟರ್ ಆಗಿರುತ್ತೆ. ಹಾಗೆ ಪ್ರೊಡ್ಯೂಸರ್ ಹಾಗೆ ಪೊಲಿಟಿಷಿಯನ್ ಆಗಿ ಈಗಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂದುವರಿದಿದ್ದಾರೆ. ನಮ್ಮ ರಮ್ಯಾ ಮೇಡಮ್ ಅವ್ರಿಗೆ ಈಗಲೂ ಕೂಡ ತುಂಬಾ ಇಷ್ಟ ಆಗೋದು ಕನ್ನಡ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಅವರು ತುಂಬ ಸಲ ಹೇಳ್ಕೊಂಡಿದ್ದಾರೆ, ನಾನು ಫಸ್ಟ್ ಮೂವಿ ಕನ್ನಡದಲ್ಲಿ ಮಾಡಿದ್ದು, ಚಾನ್ಸ್ ಕೊಟ್ಟಿದ್ದು ಕೂಡ ಕನ್ನಡದವರೇ, ಅದಕ್ಕೆ ನನಗೆ ಕನ್ನಡ ಇಂಡಸ್ಟ್ರಿ ಅಂದರೆ ತುಂಬಾ ಇಷ್ಟ ಅಂತ ರಮ್ಯಾ ಅವ್ರು ಕೂಡ ಹೇಳಿದ್ದಾರೆ. ಇನ್ನೂ ಮದುವೆ ಆಗಿಲ್ಲ. ಇವ್ರಿಗೆ ಪ್ರಸ್ತುತ 43 ವಯಸ್ಸಾಗಿದೆ. ಆಮೇಲೆ ಈಗ ಲೇಟೆಸ್ಟ್ ನ್ಯೂಸ್ ಏನು ಅಂದರೆ ಯಾವುದೋ ಒಂದು ಸಂದರ್ಶನದಲ್ಲಿ ಮದುವೆ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ.